ರಾಜೇಂದ್ರ ಉತ್ತಮವಾದ ಕಲಾವಿದರಪ್ಪ ಅವರು. ಕನ್ನಡಕ್ಕಾಗಿ ಅವರು ದುಡಿದಿದ್ದಾರೆ, ಕನ್ನಡ ಭಾಷೆನ ಮುಂದೆ ತಂದಿದ್ದಾರೆ. ಅವರು ಅಮೆರಿಕನ್ನಲ್ಲಿ ಕೂಡ ಹೋಗಿ ಕಂಟೆಗೆ ಪ್ರಶಸ್ತಿಗೊಂಡಂತ ವ್ಯಕ್ತಿ. ಅವ್ರ ಬಗ್ಗೆ ಇನ್ನೇನ್ ಮಾತಾಡೋಕ್ಕಾಗಿದೆ, ತುಂಬಾ ಒಳ್ಳೆ ಕಲಾವಿದ ಅಂತ ಹೇಳ್ಬೋದು ನಾವು. ರಾಜ್ಕುಮಾರ್ ಅವರಿಗೆ 2.5 ಎಕರೆ ಎಲ್ಲ ಬೇಕಿತ್ತ ಅಂತ ಕಾಂಟ್ರವರ್ಸಿ ಆಗ್ತಿದೆ. 5 ಎಕರೆ ಬೇಕಾದ್ರೂ ಕೊಡ್ಬೋದು. ಅವ್ರು ಮಾಡಿರೋ ಸೇವೆಗೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಅವರು ಎಷ್ಟು ದುಡ್ಡು ಬಂದಿರುತ್ತೆ ಗೌರ್ಮೆಂಟ್ಗೆ, ಯಾಕೆ ಕೊಡಬಾರ್ದು? ಅವರಿಂದ ಕನ್ನಡ ನಾಡು ಬೆಳೆದಿದೆ. ಪರ್ಸೆಲ್ಲ ಕೊಡೋದು ಬಿಡೋದು ಪ್ರಶ್ನೆ ಬೇರೆ ಇರುತ್ತೆ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದಾರಲ್ಲ ಅವರು, ಕೊಟ್ಟದ್ಮೇಲೆ ಅದು ಸರ್ಕಾರ ಕೊಡ್ಲೇಬೇಕಲ್ವ, ತಪ್ಪೇನಿಲ್ಲ. ಅವ್ನ ಚೇತನ ಬುದ್ಧಿ ಇಲ್ಲ, ಅವ್ನ ಪಾರ್ಟಿಗೆ ಅವ್ನು ಮಾತಾಡ್ತಾನೆ ಅಷ್ಟೇ. ಅವ್ನ ಸುಖ ಇಲ್ಲ ಅವ್ನ ಮಾತಂತಲ್ಲ. ಚೇತನರಿ ಇನ್ಮೇಲೆ ಆದ್ರೂ ಆತರ ಎಲ್ಲ ಮಾತಾಡಿದ್ರೆ ಯಾವ್ದು ಇಲ್ಲದೆ ಮರ್ಯಾದೆಗೆ ಇದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಎಲ್ಲರ ಹೋದ್ರೆ ಗಲಾಟೆ ಮಾಡಿಸ್ಕೊಳ್ತಾನೆ ಅಷ್ಟೇ. ರಾಜ್ಕುಮಾರ್ ಅವರು ಸಿನಿಮಾದಲ್ಲೇ ನಮ್ಮ ಕನ್ನಡ ನಾಡಿಗೆ ತುಂಬಾ ಕೊಡುಗೆಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅವರು. ಯಾಕೆಂದ್ರೆ ಈ ವುಮೆನ್ಸ್ ಲೇಡೀಸ್ ಅವರು ಸ್ವಲ್ಪ ಬಡತನ ಇದ್ದಾರೆ. ಮೈಸೂರಲ್ಲೆಲ್ಲ ಅವರೊಂದು ಇದ್ ಮಾಡಿ ಸಂಸ್ಥೆ ಮಾಡಿಕೊಟ್ಟು ಅಲ್ಲಿ ಬಂದು ಅವ್ರು ಆಡ್ತಕ್ಕಂಥ ಹಾಡಿಗೆ ದುಡ್ಡೆಲ್ಲ ತಗೊಂಡೋಗಿ ಆ ಸಂಸ್ಥೆಗೆ ಹೋಗ್ತಾ ಇತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದೀವಿ. ಆ ರೀತಿ ನಾನಾ ಮಾಡಿದ್ದಾರೆ. ಮೈನ್ ಅವ್ರು ಆ ರೀತಿ ಮಾಡೋದಕ್ಕಿಂತ ಕನ್ನಡದ ಬಗ್ಗೆ ತುಂಬಾ ವಿಶೇಷವಾದ ಗೌರವ ಇಟ್ಕೊಂಡಿದ್ದಾರೆ. ಅವರು ಆ ಕನ್ನಡಕ್ಕೆ ಒಂದು ಸ್ಥಾನ ತಂದು ಕೊಟ್ಟಿದ್ದಾರೆ. ಅದರಿಂದ ನಮ್ಗೆ ಅವ್ರನ್ನ ಕಂಡ್ರೆ ತುಂಬಾ ಪ್ರೀತಿ. ಓಕೆನಾ?